ಎಲ್ಲ ಗೃಹಲಕ್ಷ್ಮಿಯವರು ಬೇಗ ನಿಮ್ಮ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಅಕೌಂಟ್ಗೂ ಕೂಡ 2,000 ರೂಪಾಯಿ ಹಣ ಜಮೆ ಆಗಿದೆ. ಕೆಲವರಿಗೆ 4,000 ಹಣ ಜಮೆ ಆಗಿದೆ. ಹೌದು, ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಬರೋಬ್ಬರಿ 4,000 ರೂಪಾಯಿವರೆಗೂ ಹಣ ಜಮೆ ಆಗ್ತಾ ಇದೆ. ಇನ್ನು ಗೃಹಲಕ್ಷ್ಮಿಯರ ಮರು ಅರ್ಜಿ ಪ್ರಕ್ರಿಯೆ ಕೂಡ ಪ್ರಾರಂಭವಾಗ್ತಾ ಇದೆ. ಎಲ್ಲ ದಾಖಲೆಗಳನ್ನ ರೆಡಿ ಇಟ್ಕೊಳ್ಳಿ. ಯಾವಾಗ ಪ್ರಾರಂಭವಾಗುತ್ತೆ ಅದು ಕೂಡ ನೋಡೋಣ. ಇನ್ನು ರೇಷನ್ ಕಾರ್ಡ್ ಇದ್ದವರು ನೋಡಿ, ನಿಮ್ಮ ಹತ್ರ BPL ಕಾರ್ಡ್ ಇರಲಿ, APL ಕಾರ್ಡ್ ಇರಲಿ, ನೀವು ಅನ್ನಭಾಗ್ಯ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಗ್ರಾಹಕರಾಗಿದ್ರೆ ನಿಮಗೂ ಕೂಡ ಭರ್ಜರಿ ಸಿಹಿ ಸುದ್ದಿ. ಇನ್ನು ಸೂರ್ಯಗ್ರಹಣ ನೋಡಿ ವೀಕ್ಷಕರೇ, ಇದು ಖಗ್ರಾ ಸೂರ್ಯಗ್ರಹಣ ಆಗಿರೋದ್ರಿಂದ 6 ರಾಶಿಗಳ ಮೇಲೆ ಭಾರಿ ಒಂದು ಪ್ರಭಾವ ಬೀರಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು 3 ರಾಶಿ ಇದ್ದವರು ಸ್ವಲ್ಪ ಎಚ್ಚರವಾಗಿರಬೇಕು. ಈ ರಾಶಿಯವರಿಗೆ ಒಂದು ಮುಟ್ಟಿದ್ದಲ್ಲ ಚಿನ್ನ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಮತ್ತೆ ಒಂದು ಗ್ರಹಣದ ಸಮಯ ಏನು ಭಾರತದಲ್ಲಿ ಗೋಚರವಾಗುತ್ತಾ ಇಲ್ವೋ ಎಲ್ಲ ಕೂಡ ಅಪ್ಡೇಟ್ ನೋಡೋಣ. ಇನ್ನು SIR ಪ್ರಕ್ರಿಯೆ ಬಗ್ಗೆ ನೋಡಿ ವೀಕ್ಷಕರಿಗಾಗಲೇ BL ಅವರು ಕೊಟ್ಟ ಅರ್ಜಿ ಕೂಡ ನೀವು ತುಂಬಿ ವಾಪಸ್ ಕೊಟ್ಟಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇದೆಯೋ ಇಲ್ವೋ ಅದನ್ನ ಯಾವ ತರ ನೀವು ಚೆಕ್ ಮಾಡಬಹುದು ಅದನ್ನು ಕೂಡ ನಾವು ನಿಮಗೆ ಈ ವಿಡಿಯೋದಲ್ಲಿ ಹೇಳಿದ್ದೇವೆ. ಸೊ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ನೋಡಿ. ಮತದಾರದ ಹಕ್ಕು ನಿಮ್ದೇನಾದ್ರೂ ಕಳೆದು ಹೋದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಸರ್ಕಾರದ ಯೋಜನೆಗಳ ಲಾಭ ಸಿಗೋದಿಲ್ಲ. ಪಿಂಚಣಿ ಹಣನೂ ಬರಲ್ಲ, ಗೃಹಲಕ್ಷ್ಮಿ ಹಣನೂ ಬರಲ್ಲ ಅಂತ ಹೇಳಲಾಗಿದೆ. ಇನ್ನು ಕರ್ನಾಟಕ ಬಂದ್ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಹೌದು, ಆಗಸ್ಟ್ 13ರಂದು ಏನು ಅಖಂಡ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಈಗಾಗಲೇ ಒಂದು ಘೋಷಣೆ ಆಗಿತ್ತು. ಅದು ಬಹುತೇಕ ಒಂದು ಕ್ಯಾನ್ಸಲ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದ್ರ ಬಗ್ಗೆ ಅಪ್ಡೇಟ್ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ದಯವಿಟ್ಟು ಒಂದು ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ 32ನೇ ಕಂತು ಹಣ ಜಮೆ ಆಗೋದಕ್ಕೆ ಶುರುವಾಗಿದೆಯಾ, ನಮಗೆ ಎಸ್ ಆರ್ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂದ್ರೆ 32ನೇ ಕಂತು ಹಣ ಈಗ ಜಮೆ ಆಗೋದಕ್ಕೆ ಶುರುವಾಗ್ತಾ ಇದೆ. ಹೌದು, ಎಲ್ಲಾ ಗೃಹಲಕ್ಷ್ಮಿಯರ ಅಕೌಂಟ್ಗೂ ಕೂಡ 32ನೇ ಕಂತು ಹಣ ಬಿಡುಗಡೆ ಆಗಿರುವಂತದ್ದು. ಬರೋಬ್ಬರಿ 2,443 ಕೋಟಿ ರೂಪಾಯಿ ಹಣ 32ನೇ ಕಂತು ಹಣ ಈಗಾಗಲೇ ಸರ್ಕಾರದಿಂದ ಅಧಿಕೃತವಾಗಿ ಬಿಡುಗಡೆ ಆಗಿದೆ. ಈ ಬಾರಿ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರೇ ಹಣವನ್ನ ಬಿಡುಗಡೆ ಮಾಡಿರುವಂತದ್ದು ಎಲ್ಲ ಗೃಹಲಕ್ಷ್ಮಿಯರಿಗೆ ಅಂತ ಹೇಳಲಾಗಿದೆ. ನೋಡಿ ವೀಕ್ಷಕರೇ, ಕಳೆದ 15 ದಿನಗಳ ಹಿಂದೆ 2,000 ರೂಪಾಯಿ ಹಣವನ್ನ ಬಿಡುಗಡೆ ಮಾಡಲಾಗಿತ್ತು. ಒಟ್ಟು 2,400 ಕೋಟಿ ಹಣವನ್ನ ಬಿಡುಗಡೆ ಮಾಡಲಾಗಿತ್ತು. ಈ ಬಾರಿ ಕೂಡ ಮತ್ತೆ ಅಂದ್ರೆ ಕಳೆದ ಒಂದು 12-13 ದಿನ ಗ್ಯಾಪ್ ಅಲ್ಲಿ 2 ಬಾರಿ ಹಣ ಬಿಡುಗಡೆ ಮಾಡಲಾಗಿದೆ. ಒಟ್ಟು 4,000 ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ. ಇನ್ನು 33ನೇ ಕಂತು ಹಣ ಕೂಡ ಬಿಡುಗಡೆ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಆ ಒಂದು 33ನೇ ಕಂತು ಹಣ ಯಾವಾಗ ಬಿಡುಗಡೆ ಆಗುತ್ತೆ? ಮುಂದೆ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಸಾಲು ಸಾಲು ಹಬ್ಬಗಳು, ಮತ್ತೆ ಗಣಪತಿ ಹಬ್ಬ ಬರ್ತಾ ಇದೆ. ಸೊ ಈ ಹಬ್ಬಗಳ ಮೇಲೆ ಹಬ್ಬಗಳು ಬರೋದ್ರಿಂದ ಗೃಹಲಕ್ಷ್ಮಿಯರ ಅಕೌಂಟ್ಗೂ ಕೂಡ ಹಣ ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದು ಒಂದು ಭರ್ಜರಿ ಸಿಹಿ ಸುದ್ದಿ ಎಲ್ಲ ಗೃಹಲಕ್ಷ್ಮಿಯರಿಗೆ. ಆದ್ರೆ ಕೆಲವರು ನಮಗೆ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ದಾರೆ. ಸೊ ನಿಮಗೂ ಕೂಡ ಹಣ ಬಂದಿಲ್ಲ ಅಂದ್ರೆ ಬೇಗನೆ ನಿಮಗೆ ಎಷ್ಟು ಕಂತು ಹಣ ಬರಬೇಕು ಅದನ್ನು ಕೂಡ ನೀವು ಕಮೆಂಟ್ ಮಾಡಿ ಮತ್ತು ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ. ಮೊದಲಿಗೆ ಹೇಳಬೇಕಂದ್ರೆ ತುಂಬಾ ಜನ ನಮಗೆ 30-31ನೇ ಕಂತು ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡಿದ್ದಾರೆ. ವೀಕ್ಷಕರೇ, ಕೆಲವರು ಯಾರೆಲ್ಲ ಹಣ ಬಂದಿಲ್ಲ ಅಂತ ಹೇಳ್ತಿದ್ರಲ್ಲ ಅವರು ಕೂಡ ಹಣ ಬಂದಿದೆ ಅಂತ ಈಗ ಕಮೆಂಟ್ ಮಾಡ್ತಾ ಇರುವಂತದ್ದು. ಆದ್ರೆ ವೀಕ್ಷಕರೇ, ಇಲ್ಲಿ ಇದಕ್ಕೆಲ್ಲ ಉತ್ತರ ನಿಮಗೆ ಯಾವಾಗ ಸಿಗುತ್ತೆ ನೋಡಿ. ಕೆಲವರ ಅಕೌಂಟ್ಗೆ ಹಣ ಬರ್ತಾ ಇಲ್ಲ, ಕೆಲವರಿಗೆ ಮಾತ್ರ ಹಣ ಬರ್ತಾ ಇದೆ ಅಂತ ಒಂದು ಆರೋಪ ಇದೆ. ಆದ್ರೆ ಈಗ ಮರು ಅರ್ಜಿ ಪ್ರಕ್ರಿಯೆ ಅಂದ್ರೆ ಮರು ಪರಿಶೀಲನೆ ಕಾರ್ಯವು ಕೂಡ SIR ಪ್ರಕ್ರಿಯೆ ಮುಗಿದ ತಕ್ಷಣ ಪ್ರಾರಂಭವಾಗುತ್ತೆ. ನಿಮ್ಮ ರೇಷನ್ ಕಾರ್ಡ್ ನ ಒಂದು ಡೇಟಾ ಬೇಸ್ ನ ಪ್ರಕಾರ ನಿಮ್ಮ ಒಂದು ಗೃಹಲಕ್ಷ್ಮಿ ಒಂದು ಮರು ಅರ್ಜಿ ಪ್ರಕ್ರಿಯೆ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹ ಜ್ಯೋತಿ ಯೋಜನೆ ಈಗಾಗಲೇ ಮರು ಪರಿಶೀಲನೆ ಪ್ರಾರಂಭವಾಗಿದೆ. ಇನ್ನು ಮುಂದಿನ ಬರೋ ದಿನ ಗೃಹಲಕ್ಷ್ಮಿ ಯೋಜನೆ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಇನ್ನು ಶಕ್ತಿ ಸ್ಮಾರ್ಟ್ ಕಾರ್ಡ್, ಹೌದು, ಎಲ್ಲಾ ಒಂದು ಮಹಿಳಾ ಫಲಾನುಭವಿಗಳಿಗೆ, ಶಕ್ತಿ ಯೋಜನೆ ಫಲಾನುಭವಿಗಳಿಗೆ ಆ ಒಂದು ಉಚಿತವಾಗಿ ಸ್ಮಾರ್ಟ್ ಕಾರ್ಡ್ ಕೊಡೋದ್ರ ಮೂಲಕ ಬಸ್ ನಲ್ಲಿ ಸ್ಮಾರ್ಟ್ ಕಾರ್ಡ್ ತೋರಿಸಿ ಪ್ರಯಾಣ ಮಾಡಬಹುದು. ಈ ತರ ಒಂದು ಯೋಜನೆ ಕೂಡ ಮರು ಪರಿಶೀಲನೆ ನಡೆಯುತ್ತೆ ಅಂತ ಹೇಳಲಾಗಿದೆ. ಈಗ ಗೃಹಲಕ್ಷ್ಮಿ ಯೋಜನೆಗೆ ಬರೋದಾದ್ರೆ ನೋಡಿ, ಮರು ಅರ್ಜಿ ಪ್ರಕ್ರಿಯೆ ಈ ಒಂದು SIR ಪ್ರಕ್ರಿಯೆ ಮುಗಿದ ಬಳಿಕ ಪ್ರಾರಂಭವಾಗುತ್ತೆ. ಮತ್ತೆ ನಿಮ್ಮ ರೇಷನ್ ಕಾರ್ಡ್ ನ ಒಂದು ಡೇಟಾ ಆಧಾರದ ಮೇಲೆ ಗೃಹಲಕ್ಷ್ಮಿಯರನ್ನ ಪತ್ತೆ ಹಚ್ಚೋದು ಮತ್ತು ಅವರ ಒಂದು ಬಯೋಮೆಟ್ರಿಕ್ ಅಂದ್ರೆ ನಿಮ್ಮ ಒಂದು ಹೆಬ್ಬಟ್ಟು ಗುರುತು ತಗೊಳ್ಳೋದು, ಈ ತರ ಮರು ಅರ್ಜಿ ಪ್ರಕ್ರಿಯೆ ಮಾಡಲಿದ್ದಾರಂತೆ. ಇನ್ನು ಕೊನೆಯದಾಗಿ ಯಾರೆಲ್ಲ ತೆರಿಗೆ ಪಾವತಿದಾರರಿದ್ದಾರೆ, GST ಪಾವತಿದಾರರಿದ್ದಾರೆ, ಮೃತಪಟ್ಟವರಿದ್ದಾರೆ ಅವರ ಹೆಸರುಗಳನ್ನ ಗೃಹಲಕ್ಷ್ಮಿ ಫೈನಲ್ ಲಿಸ್ಟ್ ಇಂದ ತೆಗೆದು ಹಾಕಲಾಗುತ್ತೆ. ಮತ್ತೆ ಎಲ್ಲ ಗೃಹಲಕ್ಷ್ಮಿಯವರು SIR ಪ್ರಕ್ರಿಯೆ ಮುಗಿಯುವವರೆಗೂ ಕಾಯಬೇಕು. ಮತ್ತೆ ನಿಮ್ಮ ರೇಷನ್ ಕಾರ್ಡು, ಮತ್ತೆ ವೋಟರ್ ಕಾರ್ಡು, ನಿಮ್ಮ ಆಧಾರ್ ಕಾರ್ಡು, ಮತ್ತೆ ನಿಮ್ಮ ಮೊಬೈಲ್ ಸಂಖ್ಯೆ ಇದು ಕಡ್ಡಾಯ ಮಾಡಲಿದ್ದಾರಂತೆ. ಸೊ ನಿಮ್ಮ ಮೊಬೈಲ್ ಸಂಖ್ಯೆಗೆ ಒಂದು OTP ಕೂಡ ಬರುತ್ತೆ. ಅದು ನೀವು ಎಂಟರ್ ಮಾಡೋದ್ರ ಮೂಲಕ, ನಿಮ್ಮ ಬಯೋಮೆಟ್ರಿಕ್ ಕೊಡೋದ್ರ ಮೂಲಕ ಗೃಹಲಕ್ಷ್ಮಿ ಯೋಜನೆಗೆ ನೀವು ಮರು ಅರ್ಜಿ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕಾಗುತ್ತೆ ವೀಕ್ಷಕರೇ. ಇನ್ನು ಸೂರ್ಯಗ್ರಹಣದ ಬಗ್ಗೆ ನೋಡಿ, ನಿಮಗೆಲ್ಲ ಗೊತ್ತೇ ಇದೆ, ಈ ಒಂದು ವರ್ಷದ 2ನೇ ಸೂರ್ಯಗ್ರಹಣ ಅಂತಾನೂ ಕೂಡ ಹೇಳಲಾಗಿದೆ. ಸೊ ಈ ಒಂದು ಸೂರ್ಯಗ್ರಹಣದ ಸಮಯ ಇದು ಭಾರತದಲ್ಲಿ ಗೋಚರವಾಗುತ್ತಾ ಇಲ್ವೋ ಎಲ್ಲ ಒಂದು ಪ್ರಶ್ನೆಗೂ ಕೂಡ ಉತ್ತರ ಭೀಮನ ಅಮಾವಾಸ್ಯೆ ದಿನ ಭಯಾನಕ ಸೂರ್ಯಗ್ರಹಣ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಮೊದಲಿಗೆ ಈ ಒಂದು ಸೂರ್ಯಗ್ರಹಣ ಈ ಬಾರಿ ಚಂದ್ರ ಮತ್ತು
ರಾಹು ಗ್ರಹಗಳು ಒಂದೇ ಸ್ಥಾನದಲ್ಲಿ ಬರುವ ಮೂಲಕ ಈ ಒಂದು ಗ್ರಹಣ ಯೋಗ ನಿರ್ಮಾಣವಾಗ್ತಾ ಇದೆ. ಹೀಗಾಗಿ ಜ್ಯೋತಿಷ್ಯದಲ್ಲಿ ಇದೊಂದು ಸೂಕ್ಷ್ಮ ಹಾಗೂ ಸವಾಲಿನ ಸಂಯೋಗದೆಂದು ಪರಿಗಣಿಸಿ ಮಾಡಲಾಗಿದೆ. ಸೊ ಇದು ವ್ಯಕ್ತಿಯ ಆತ್ಮವಿಶ್ವಾಸವನ್ನ ಕುಗ್ಗಿಸುವುದಾಗಿರ್ಬೋದು, ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಶಕ್ತಿಯನ್ನ ಹೊಂದಿದೆ. ಕರ್ಕಾಟಕ ರಾಶಿ ಹಾಗೂ ಆಶ್ಲೇಷ ನಕ್ಷತ್ರದಲ್ಲಿ ಸಂಭವ ಆಗ್ತಾ ಇರೋದ್ರಿಂದ ಈ ಸೂರ್ಯಗ್ರಹಣ ಮತ್ತು ಗ್ರಹಣ ಯೋಗದಿಂದಾಗಿ 3 ರಾಶಿಯವರಿಗೆ ಸ್ವಲ್ಪ ಜೋಪಾನ ಆಗಿರಬೇಕು ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ಆ 3 ರಾಶಿಗಳು ಯಾವುದಂದ್ರೆ ಕಟಕ ರಾಶಿ, ಸಿಂಹ ರಾಶಿ ಮತ್ತು ಕನ್ಯಾ ರಾಶಿ. ಈ 3 ರಾಶಿದವರು ಸ್ವಲ್ಪ ಜಾಗರೂಕರಾಗಿರ್ಬೇಕು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ಗ್ರಹಣದ ಸಮಯದಲ್ಲಿ. ಇನ್ನು ಸೂರ್ಯಗ್ರಹಣದ ಸಮಯ ಏನು ನೋಡಿ, ಆಗಸ್ಟ್ 12ನೇ ತಾರೀಕು ರಾತ್ರಿ 9:04 ಗ್ರಹಣ ಪ್ರಾರಂಭವಾಗುತ್ತೆ. ಮತ್ತೆ ಆಗಸ್ಟ್ 13 ಬೆಳಗಿನ ಜಾವ 4:25 ಈ ಒಂದು ಗ್ರಹಣ ಇರಲಿದೆ. ಆದ್ರೆ ಇದು ಭಾರತದಲ್ಲಿ ಗೋಚರವಾಗುವುದಿಲ್ಲ. ಗ್ರಹಣದ ಸಮಯದಲ್ಲಿ ಭಾರತದಲ್ಲಿ ರಾತ್ರಿ ಆಗಿರೋದ್ರಿಂದ ಇದು ಭಾರತದಲ್ಲಿ ಗೋಚರವಾಗುವುದಿಲ್ಲ ವೀಕ್ಷಕರೇ. ಹೀಗಾಗಿ ಭಾರತದಲ್ಲಿ ಸೂತಕ ಕಾಲ ಅನ್ವಯಿಸೋದಿಲ್ಲ ಅಂತಾನೂ ಕೂಡ ಹೇಳಲಾಗಿದೆ. ಮತ್ತು ಸೂತಕಕ್ಕೆ ಸಂಬಂಧಪಟ್ಟ ಯಾವುದೇ ಆಚರಣೆಗಳು ಕೂಡ ಪಾಲಿಸುವ ಅಗತ್ಯವಿಲ್ಲ ಅಂತ ಹೇಳಲಾಗಿದೆ. ಈಗ ಮಹಾ ಒಂದು ರಾಜಯೋಗ ಇರುವಂತ ಅಂದ್ರೆ ಅದೃಷ್ಟಶಾಲಿ ರಾಶಿಗಳು ಯಾವುದು ಅಂತ ನೀವು ಕೇಳಬಹುದು ವೀಕ್ಷಕರು. ಟೋಟಲ್ ಆಗಿ 6 ರಾಶಿಗಳಿಗೆ ರಾಜಯೋಗ ಒಲಿಯಬಹುದು ಅಂತಾನೂ ಕೂಡ ಹೇಳಲಾಗಿದೆ. ಹಾಗಾದ್ರೆ ಆ 6 ರಾಶಿಗಳು ಯಾವುದಂದ್ರೆ ಮೊದಲಿಗೆ ಬಂದು ಮುಖ್ಯವಾಗಿ ಮಿಥುನ ರಾಶಿ, ಮೇಷ ರಾಶಿ ಹಾಗೂ ಕನ್ಯಾ ರಾಶಿ, ತುಲಾ ರಾಶಿ, ಕುಂಭ ರಾಶಿ ಮತ್ತು ಮೀನ ರಾಶಿ. ಈ 6 ರಾಶಿ ಇದ್ದವರಿಗೆ ಒಂದು ರಾಜಯೋಗ ಮತ್ತು ಇವುಗಳು ಅದೃಷ್ಟಶಾಲಿ ಯೋಗ ಒಂದು ರಾಶಿಗಳು ಅಂತಾನೂ ಕೂಡ ಹೇಳಲಾಗಿದೆ. ಇನ್ನು ಇವರ ಒಂದು ಆರ್ಥಿಕ ಸ್ಥಿತಿ ಕೂಡ ಸಂಪೂರ್ಣವಾಗಿ ಬದಲಾಗಬಹುದು, ದಿಢೀರ್ ಧನಲಾಭ ಬರಬಹುದು ಹಾಗೂ ಸಕಲ ಕಾರ್ಯಗಳಲ್ಲೂ ಕೂಡ ಯಶಸ್ಸು ಸಿಗಲಿದೆ ಅಂತ ಹೇಳಲಾಗಿದೆ. ಆ ಅದೃಷ್ಟಶಾಲಿ ರಾಶಿಗಳು ಈ 6 ರಾಶಿಗಳು ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ನೋಡಿ, ಕೆಲವೊಬ್ರು ರಾಶಿ ಭವಿಷ್ಯ ನಂಬ್ತಾರೆ, ಕೆಲವರು ನಂಬೋದಿಲ್ಲ. ಇದು ಅವರ ಒಂದು ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳ್ತಾ ಈಗ ಕೊನೆಯದಾಗಿ 4ನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಕರ್ನಾಟಕ ಬಂದ್ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಹೌದು, ಇದೇ ಒಂದು ಆಗಸ್ಟ್ 13ನೇ ತಾರೀಕಿಗೆ ಅಖಂಡ ಕರ್ನಾಟಕ ಬಂದ್ ಅಂತ ಘೋಷಣೆ ಮಾಡಲಾಗಿತ್ತು. ಮುಖ್ಯವಾಗಿ ಪ್ರಮುಖವಾಗಿ ಈ ಒಂದು ಬಂದ್ ಕಾರಣ ಏನಂದ್ರೆ ತಮಿಳುನಾಡು ರಾಜ್ಯಕ್ಕೆ ಕಾವೇರಿ ನದಿ ನೀರು ಬಿಡುವುದನ್ನ ಪ್ರತಿಭಟಿಸಿ ಆಗಸ್ಟ್ 13ನೇ ತಾರೀಕು ಕರೆ ನೀಡಲಾಗಿದ್ದ ಕರ್ನಾಟಕ ಬಂದ್ ಅಂತ ಹೇಳಲಾಗಿತ್ತು ವೀಕ್ಷಕರೇ. ಆದ್ರೆ ಈಗ ನಮ್ಮ ರಾಜ್ಯದಲ್ಲಿ ಉತ್ತಮ ಮಳೆ ಆಗ್ತಿದೆ. ಈ ಹಿನ್ನೆಲೆ ಕಾವೇರಿ ನೀರಿನ ಸಮಸ್ಯೆ ಸದ್ಯಕ್ಕೆ ಜಾಸ್ತಿ ಆಗಿಲ್ಲ ಎಂಬ ಕಾರಣ ನೀಡಿ ಕೆಲ ಕನ್ನಡ ಪರ ಹಾಗೂ ರೈತ ಪರ ಸಂಘಟನೆಗಳು ಬಂದ್ ಮಾಡೋದ್ರಿಂದ ಹಿಂದೆ ಸರಿಯುವ ಸೂಚನೆ ಕೊಟ್ಟಿರುವಂತದ್ದು ವೀಕ್ಷಕರೇ. ಹೌದು, ಮಳೆ ಪ್ರಮಾಣ ಕೂಡ ಜಾಸ್ತಿ ಆಗಿದೆ, ಡ್ಯಾಮ್ಗಳು ಮತ್ತೆ ಭರ್ತಿ ಆಗ್ತಿದ್ದಾವೆ. ಸೊ ಈ ಒಂದು ಕರ್ನಾಟಕ ಸದ್ಯಕ್ಕೆ ಬಂದ್ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಅಂತ ಹೇಳಲಾಗ್ತಾ ಇದೆ. ವಾಟಾಳ್ ನಾಗರಾಜ್ ಅವರ ಬಣದೊಂದಿಗೆ ಗುರುತಿಸಿಕೊಂಡಿರೋ ಸಾರಾ ಗೋವಿಂದ್ ಅವರು ಬಂದ್ಗೆ ತಮ್ಮ ಬೆಂಬಲವಿಲ್ಲವೆಂದು ಸ್ಪಷ್ಟವನ್ನೇ ಹೇಳಿರುವಂತದ್ದು. ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣಗೌಡ ಅವರು ಕೂಡ ಈಗಾಗಲೇ ಬಂದ್ಗೆ ಬೆಂಬಲ ಕೊಡೋದಿಲ್ಲ ಅಂತ ಒಂದು ಹಿಂದೆ ಸರಿದಿದ್ದಾರೆ. ಪ್ರವೀಣ್ ಶೆಟ್ಟಿ ಬಣ ಕೂಡ ಬಂದಿಂದ ಹಿಂದೆ ಸರಿಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಓಲಾ ಊಬರ್ ಅಸೋಸಿಯೇಷನ್ ಬೆಂಬಲವೂ ಕೂಡ ಇಲ್ಲ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಸೊ ಈ ಬಾರಿ ಆಗಸ್ಟ್ 13ನೇ ತಾರೀಕಿನ ಕರ್ನಾಟಕ ಬಂದ್ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಸೊ ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಾನೆ ಹೇಳ್ಬಹುದು. ಇನ್ನು ಕೊನೆಯದಾಗಿ ನೋಡಿ, SIR ಪ್ರಕ್ರಿಯೆ ಯಾರೆಲ್ಲ BL ಅವರು ಕೊಟ್ಟ ಅರ್ಜಿ ತುಂಬಿ ವಾಪಸ್ ಕೊಟ್ಟಿದ್ದೀರಾ, ನಿಮ್ಮ ಹೆಸರು ಮತಪಟ್ಟಿಯಲ್ಲಿ ಇದೆಯೋ ಇಲ್ಲೋ ಅಂತ ಯಾವ ತರ ನೀವು ಚೆಕ್ ಮಾಡಬಹುದು. ಸಿಂಪಲ್ ಆಗಿ ನಿಮ್ಮ ಮೊಬೈಲ್ SMS ಆಪ್ ಇರುತ್ತಲ್ಲ, ಮೆಸೇಜಿಂಗ್ ಆಪ್, ನಾರ್ಮಲ್ ಮೆಸೇಜ್, ವಾಟ್ಸ್ಆಪ್ ಅಲ್ಲ, ನಾರ್ಮಲ್ ಮೆಸೇಜ್ ಆಪ್ ಓಪನ್ ಮಾಡಿ ಅದರಲ್ಲಿ ಹೋಗಿ 1950 ನಂಬರ್ಗೆ ಒಂದು ಮೆಸೇಜ್ ನೀವು ಕಳಿಸಬೇಕಾಗುತ್ತೆ. ಏನಪ್ಪಾ ಅಂದ್ರೆ 1950 ನಂಬರ್ಗೆ ECI ಅಂತ ಟೈಪ್ ಮಾಡಿ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಸ್ಪೇಸ್ ಕೊಡಿ, ಅಂದ್ರೆ ಸ್ವಲ್ಪ ಖಾಲಿ ಜಾಗ ಬಿಡಿ ಒಂದು. ನೆಕ್ಸ್ಟ್ ನಿಮ್ದು ವೋಟರ್ ಕಾರ್ಡ್ ನಂಬರ್ ಅನ್ನ ಹಾಕಿ ಮೆಸೇಜ್ ಅನ್ನ ಸೆಂಡ್ ಮಾಡಿ. ತಕ್ಷಣವೇ ನಿಮಗೆ ರಿಪ್ಲೈ ಬರುತ್ತೆ. ಅಂದ್ರೆ ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ವಿಧಾನಸಭಾ ಕ್ಷೇತ್ರದ ಒಂದು ಹೆಸರಾಗಿರ್ಬೋದು, ಎಲ್ಲ ಡೀಟೇಲ್ ಕೂಡ ನಿಮಗೆ ಮೆಸೇಜ್ ಮೂಲಕ ಬಂದ್ ಬಿಡುತ್ತೆ ವೀಕ್ಷಕರೇ. ಇದು ನಾವು ಕೂಡ ಚೆಕ್ ಮಾಡಿದ್ದೇವೆ. ಸೊ ನೀವು ಕೂಡ ಒಮ್ಮೆ ಬಾರಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು ಅಲ್ಲಿ ಏನಾದ್ರೂ ರಿಜಿಸ್ಟರ್ ಆಗಿದ್ರೆ, ಅಂದ್ರೆ ಮತದಾರರ ಪಟ್ಟಿಯಲ್ಲಿ ಇದ್ರೆ ನಿಮಗೆ ರಿಪ್ಲೈ ಬಂದ್ ಬಿಡುತ್ತೆ. ಸೊ ವೀಕ್ಷಕರೇ, 1950 ನಂಬರ್ಗೆ ನೀವು ಮೆಸೇಜ್ ಮಾಡಬೇಕಾಗುತ್ತೆ. ECI ಅಂತ ಟೈಪ್ ಮಾಡಿ ಒಂದು ಸ್ಪೇಸ್ ಕೊಡಿ, ನಿಮ್ಮ ವೋಟರ್ ಕಾರ್ಡ್ ನಂಬರ್ ಹಾಕಿ ಸೆಂಡ್ ಮಾಡಿ. ಸೊ ನಿಮಗೆ ಒಂದು ರಿಪ್ಲೈ ಕೂಡ ಬರುತ್ತೆ. ಇನ್ನು 1 ಕೋಟಿಗೂ ಹೆಚ್ಚು ಮತದಾರರ ಹೆಸರು ಡಿಲೀಟ್ ಆಗುವ ಸಾಧ್ಯತೆ ಇದೆ. ಯಾರದ್ದು ಮತಪಟ್ಟಿಯಿಂದ ಹೆಸರು ಹೋಗುತ್ತೆ ನೋಡಿ, ಅಂತವರಿಗೆ ಗೃಹಲಕ್ಷ್ಮಿ ಹಣ ಬರಲ್ಲ, ರೇಷನ್ ಕಾರ್ಡ್ ಲಾಭ ಸಿಗಲ್ಲ, ಪಿಂಚಣಿನೂ ಬರಲ್ಲ, ಸರ್ಕಾರದ ಯೋಜನೆಗಳ ಲಾಭನೂ ಸಿಗೋದಿಲ್ಲ ಅಂತ ಮೊದಲೇ ಸರ್ಕಾರದಿಂದ ಒಂದು ಎಚ್ಚರಿಕೆ ಗಂಟೆ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಮಾಡಿರುವಂತದ್ದು ವೀಕ್ಷಕರೇ. ಇನ್ನು ASDDO ಅಂತ ಒಂದು ಪಟ್ಟಿ ಕೂಡ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ನಿಮ್ಮ ಹೆಸರು ಇತ್ತು ಅಂದ್ರೂ ಕೂಡ ನಿಮ್ಮ ಮತದಾನದ ಹಕ್ಕು ಹೋಗಿದೆ ಅಂತ ಅರ್ಥ. ಸೊ ನಿಮಗೆ ಏನಾದ್ರೂ ಆಕ್ಷೇಪಣೆ ಸಲ್ಲಿಕೆ ಮಾಡೋದಿದ್ರೆ, ದಾಖಲೆಗಳನ್ನ ಕೊಡೋದಿದ್ರೆ ನೀವು ಬೇಗನೆ ಕೊಟ್ಟು ನಿಮ್ಮ ಹೆಸರು ಮತ್ತೆ ಮತಪಟ್ಟಿಯಲ್ಲಿ ತರಿಸಬಹುದು ಅಂತ ಹೇಳಲಾಗಿದೆ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ ಏನಪ್ಪಾ ಗುಡ್ ನ್ಯೂಸ್ ನೋಡಿ ವೀಕ್ಷಕರೇ, ಇಲ್ಲಿ ನಿಮ್ಮ ಹತ್ರ BPL ಕಾರ್ಡು, APL ಕಾರ್ಡು ಮತ್ತೆ ಅಂತ್ಯೋದಯ ಕಾರ್ಡ್ ಇದ್ರೂ ಕೂಡ ನಿಮಗೆ ಸಿಹಿ ಸುದ್ದಿ ಇದೆ. ಮೊದಲಿಗೆ APL ಕಾರ್ಡ್ ಇದ್ದವರಿಗೂ ಕೂಡ
BPL ಕಾರ್ಡ್ ರೀತಿಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ರಕ್ತ ಕೊಡುವ ಯೋಜನೆ ಜಾರಿಗೆ ಬರಲಿದೆ. ಹೌದು ವೀಕ್ಷಕರೇ, ನೋಡಿ, ಖಾಸಗಿ ಆಸ್ಪತ್ರೆಗಳ ಒಂದು ಸುಲಿಗೆ ಏನಿದೆ ನೋಡಿ, ಅದಕ್ಕೆ ಕಡಿವಾಣ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಗೆ APL ಕಾರ್ಡ್ದವರಿಗೂ ಕೂಡ ಅನ್ನಭಾಗ್ಯ ಫಲಾನುಭವಿಗಳಿಗೆ ಕೊಡುವ ರೀತಿಯಲ್ಲಿ ಅಕ್ಕಿ ಕೊಡ್ತಾರಲ್ಲ, ಆ ಪ್ರಕಾರ APL ಕಾರ್ಡ್ದವರಿಗೂ ಕೂಡ ಮುಂದಿನ ಬರೋ ದಿನ ಅಕ್ಕಿ ಕೊಡುವ ಯೋಜನೆ ಕೂಡ ಜಾರಿಗೆ ಬರುವ ಸಾಧ್ಯತೆ ಇದೆ. ನೋಡಿ, ಇಷ್ಟು ದಿನ BPL ಮತ್ತು ಅಂತ್ಯೋದಯ ಕಾರ್ಡ್ದವರಿಗೆ ಮಾತ್ರ ಈ ತರ ಯೋಜನೆಗಳ ಲಾಭ ಸಿಗ್ತಾ ಇತ್ತು. ಆದ್ರೆ ಈಗ APL ಕಾರ್ಡ್ದವರಿಗೂ ಕೂಡ ಅಕ್ಕಿ ಕೊಡುವ ಯೋಜನೆ ಸರ್ಕಾರ ಜಾರಿಗೆ ತರಲಿದೆ. ಆದ್ರೆ ಯಾವಾಗಲಿಂದ ಜಾರಿಗೆ ತರ್ತಾರೆ, ಇದು ಇನ್ನೂ ಕೂಡ ಅಧಿಕೃತವಾಗಿ ಅಪ್ಡೇಟ್ ಬರೋದು ಬಾಕಿ ಇದೆ. ಇನ್ನು ಎರಡನೇದಾಗಿ APL ಕಾರ್ಡ್ದವರಿಗೂ ಕೂಡ ಉಚಿತವಾಗಿ ರಕ್ತವನ್ನ ಕೊಡೋದಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರಕ್ತವನ್ನ ಉಚಿತವಾಗಿ ಕೊಡ್ತಾರೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇದು ಕೂಡ ಇಂಪಾರ್ಟೆಂಟ್ ಅಪ್ಡೇಟ್. ಇನ್ನು ಮೂರನೇದಾಗಿ BPL ಕಾರ್ಡು ಅಂತ್ಯೋದಯ ಕಾರ್ಡ್ದವರಿಗೂ ಕೂಡ ಇಂದಿರಾ ಕಿಟ್ ವಿತರಣೆ ಪ್ರಾರಂಭವಾಗಲಿದೆ ಅಂತೆ. ಟೆಂಡರ್ ಪ್ರಕ್ರಿಯೆ ಅಂತಿಮ ಹಂತಕ್ಕೆ ಬಂದಿದೆ. ಸೊ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಮತ್ತೆ ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿ ತೊಗರಿಬೇಳೆ, ಟೋಟಲ್ ಆಗಿ 4 ಆಹಾರ ಸಾಮಗ್ರಿಗಳು ವಿತ್ ಇಲ್ಲಿ ನಿಮಗೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ಮತ್ತು ರಾಗಿ, ಟೋಟಲ್ 3 kg ರಾಗಿ, 2 kg ಅಕ್ಕಿ ಮತ್ತೆ ಇತ್ತ ನಿಮಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಎಲ್ಲ ಆಹಾರ ಸಾಮಗ್ರಿಗಳು ಕೂಡ BPL ಮತ್ತು ಅಂತ್ಯೋದಯ ಕಾರ್ಡ್ದವರಿಗೆ ಸಿಗಲಿದೆ. ನೋಡಿ, ಕರ್ನಾಟಕ ಸರ್ಕಾರದಿಂದ ಏನು 5 kg ಹೆಚ್ಚುವರಿ ಅಕ್ಕಿಯನ್ನ ವಿತರಣೆ ಮಾಡ್ತಿದ್ರು, ಅದನ್ನ ಬಂದ್ ಮಾಡ್ತಾರೆ. ಅಂದ್ರೆ ಅಕ್ಕಿ ವಿತರಣೆ ಬಂದ್ ಆಗುತ್ತೆ. ಅಕ್ಕಿ ಬದಲಾಗಿ ನಿಮಗೆ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಅಂತ ಈಗಾಗಲೇ ಒಂದು ಅಧಿಕೃತವಾಗಿ ಘೋಷಣೆ ಸರ್ಕಾರದಿಂದ ಬಂದಿರುವಂತದ್ದು. ಸೊ ಇಂದಿರಾ ಕಿಟ್ ವಿತರಣೆ ನವೆಂಬರ್ ತಿಂಗಳ ಒಳಗೆ, ಈಗ ಆಗಸ್ಟ್ ಆಯ್ತು, ಮುಂದೆ ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಲ್ಲಿ ಅಥವಾ ನವೆಂಬರ್ ತಿಂಗಳಲ್ಲಿ ಆ ಒಂದು ಇಂದಿರಾ ಕಿಟ್ ವಿತರಣೆ ಪ್ರಾರಂಭವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕೊನೆಯದಾಗಿ ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಿದೆ. ನಿಮ್ಗೇನಾದ್ರೂ ಅಡ್ರೆಸ್ ಚೇಂಜ್ ಮಾಡಿಸೋದಿದ್ರೆ, ಮಗುವಿನ ಹೆಸರು ಆಡ್ ಮಾಡಿಸೋದಿದ್ರೆ, ಹೆಂಡತಿಯ ಹೆಸರು ಆಡ್ ಮಾಡಿಸೋದಿದ್ರೆ, ಅಥವಾ ಫೋಟೋ ಅಪ್ಡೇಟ್ ಮಾಡಿಸೋದಿದ್ರೆ, KYC ಮಾಡಿಸೋದಿದ್ರೆ ಎಲ್ಲ ಕೂಡ ಈಗ ನೀವು ಮಾಡಿಸಬಹುದು. ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಿದೆ. ಇನ್ನು ನ್ಯಾಯಬೆಲೆ ಅಂಗಡಿಗಳು ಬೆಳಿಗ್ಗೆ 6ರಿಂದ ರಾತ್ರಿ 10 ಗಂಟೆವರೆಗೂ ಓಪನ್ ಇರಬೇಕು. ಇದಕ್ಕೋಸ್ಕರ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಲಿದೆ ಅಂತ ಆಹಾರ ಸಚಿವರು KH ಮುನಿಯಪ್ಪ ಸರ್ ಅವರು ಒಂದು ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಟೋಟಲ್ ಆಗಿ BPL, APL ಅಂತ್ಯೋದಯ ಕಾರ್ಡ್ದವರೆಗೂ ಕೂಡ ಗುಡ್ ನ್ಯೂಸ್ ರಾಜ್ಯ ಸರ್ಕಾರದಿಂದ ಹೇಳ್ತಾ, ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ ಬೇಗನೆ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.